ಲೇಖಕರ ಅನಿಸಿಕೆ ಮತ್ತು ಅಭಿಪ್ರಾಯ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರಿಗೆ ನನ್ನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದ ತಮ್ಮೆಲ್ಲರಿಗೂ ಸ್ವಾಗತ ಬಯಸುತ್ತಾ, ನಾನೊಂದು 2 ವರ್ಷದ ಹಿಂದೆ ಈ ಜ್ಞಾನಬೋಧಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ. ಅಲ್ಲಿ ಒಂದು ಮಾತು ಹೇಳಿದ್ರು, ನಾವು ಹುಟ್ಟಿದಾಗ ಉಸಿರಿರುತ್ತೆ, ಹೆಸರಿರಲ್ಲ, ಆದರೆ ಸಾಯ್ಬೇಕಾದ್ರೆ ಹೆಸರಿರಬೇಕು, ಉಸಿರಿರಲ್ಲ. ಮೀನಿಂಗ್ ಇಷ್ಟೇ, ನಾವು ಎಷ್ಟು ದಿವಸ ಇರ್ತೀವೋ ಅಷ್ಟು ನಮ್ದೊಂದು ಹೆಜ್ಜೆ ಗುರುತು ಅಥವಾ ಒಂದು ಫುಟ್ ಪ್ರಿಂಟ್ ಅಂತ ಏನು ಹೇಳ್ತೀವಿ, ಅದನ್ನ ನಾವು ಇಟ್ಕೊಂಡು ಹೋಗಬೇಕು ಅಂತ. ನಂದು ಆ್ಯಕ್ಚುಲಿ ಥಿಂಕಿಂಗ್ ಇದೇ ಥರ ಇತ್ತು. ನಾನು ಯಾವ ಥರ ಥಿಂಕ್ ಮಾಡ್ತಿದ್ದೆ ಅಂದರೆ, ಇವತ್ತಿಂದ 200 ವರ್ಷ ಮುಂದಕ್ಕೆ ಹೋದರೆ ನಾವು ಯಾರೂ ಇರಲ್ಲ, ಬಟ್ ನಾವು ಇಲ್ಲಿದ್ವಿ, ಇಲ್ಲಿ ಬದುಕಿದ್ವಿ ಅಂತ ಹೇಳೋದಕ್ಕೆ ಯಾವುದೇ ಕ್ಷೇತ್ರ ಆಗಿರ್ಬೋದು ಒಂದು ಹೆಜ್ಜೆ ಗುರುತು ಇಡಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್ ಇತ್ತು. ಬಟ್ BITನಲ್ಲಿ ಇದ್ದಾಗ, ನಾನು ಇಂಜಿನಿಯರಿಂಗ್ ಮಾಡಬೇಕಿದ್ದಾಗ ಕೆಲವು ಸ್ಕ್ರಿಪ್ಟ್ಸ್ ಬರೀತಿದ್ದೆ, ಅಥವಾ ಶಾರ್ಟ್ ಮೂವೀಸಿಗಾಗಿರ್ಬೋದು, BIT ಫಿಲಮ್ ಸೊಸೈಟಿಗಾಗಿರ್ಬೋದು ಪ್ರತಿಯೊಂದಕ್ಕೂ ಸ್ಕ್ರಿಪ್ಟ್ಸ್ ಬರೀತಿದ್ದೆ. ಬಟ್ ಅಂದರೆ ನನ್ನಲ್ಲಿ ಕ್ರಿಯೇಟಿವಿಟಿ ಇದೆ ಅಂತ ಗೊತ್ತಿತ್ತು, ಬಟ್ ಜನರನ್ನು ತಲುಪಿಸೋದು ಹೇಗೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆವಾಗ ಇದೇ ಥರ ಯಾವ ಕೆಲಸ ಮುಗಿಸ್ಕೊಂಡು ಯಾವುದೋ ಒಂದು ಕೃತಿ ಓದಬೇಕಾದ್ರೆ, ಆ ಲೇಖಕಿ ಸತ್ತಿರೋ ಇಸ್ವಿ ಬಂದು 1842. ನಾನು ಆ ಲೇಖಕಿಯ ಬಾಡಿನೂ ಕೂಡ ಸಿಗಲ್ಲ ಇವಾಗ ಹೋದರೆ. ಬಟ್ ಅಂದರೆ ಆ ಲೇಖಕಿ ಇದ್ಲು, ಈ ಥರ ಜೀವಿಸಿದ್ಲು ಅಂತ ಹೇಳೋದಕ್ಕೆ ಒಂದು ಎವಿಡೆನ್ಸ್ ಅಂದರೆ ಅವಳ ಪುಸ್ತಕ ಆಗಿತ್ತು. ಸೊ ಅವಾಗ ನನಗೆ ಅನಿಸಿದ್ದು, ಓಕೆ, ಪುಸ್ತಕ ಬರೆಯೋದ್ರಿಂದ ನಾವು ಜನರನ್ನು ತಲುಪ್ಬೋದು, ಒಂದೇ ಆದಂಥ ಒಂದು ಹೆಜ್ಜೆ ಗುರುತನ್ನು ಈ ಸೊಸೈಟಿನಲ್ಲಿ ಮೂಡಿಸ್ಬೋದು ಅಂತ. ಬಟ್ ಬರೆಯೋದು ಹೇಗೆ? ಮೂಲತಃ ನಂದು ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡ್, ಅಂದರೆ ಮೆಕ್ಯಾನಿಕಲ್ ಸೆಕ್ಟರ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಇವಾಗ ಲಿಟ್ರೇಚರ್ ಸ್ಟೂಡೆಂಟ್ಸ್ ಅಂದರೆ ಬುಕ್ಸ್ ಅಧ್ಯಯನ ಮಾಡಿರ್ತಾರೆ, ವ್ಯಾಕರಣ ಮಾಡಿರ್ತಾರೆ, ಒಂದು ಲ್ಯಾಂಗ್ವೇಜ್ ಗ್ರಿಪ್ ಇರುತ್ತೆ. ಬಟ್ ನಾನು ಅನ್ಕೊಳ್ಳೋದು, ಇಂಜಿನಿಯರಿಂಗ್ ಕೇವಲ ಒಂದು ಡಿಗ್ರಿ ಅಲ್ಲ, ಇಂಜಿನಿಯರಿಂಗ್ ಅನ್ನೋದು ಒಂದು ಆಲೋಚನೆ, ಅಂದರೆ ವೇ ಆಫ್ ಥಿಂಕಿಂಗ್. ಮಾಡೋ ಕೆಲಸನ ಕರೆಕ್ಟಾಗಿ, ಪ್ರೊಡಕ್ಟಿವ್ ಆಗಿ, ಕಡಿಮೆ ಖರ್ಚು ಮತ್ತು ಕಡಿಮೆ ಸಮಯದಲ್ಲಿ ಮಾಡೋದೇ ಇಂಜಿನಿಯರಿಂಗ್ ಅನ್ನೋದು ನನ್ನ ಭಾವನೆ. ಸೊ ಇದನ್ನೇ ನಾನು ಕಥೆ ಅಥವಾ ನಾವೆಲ್ ಬರೆಯೋದಕ್ಕೆ ಅಪ್ಲೈ ಮಾಡ್ತಾ ಹೋದೆ. ಹೇಗೆ ಅಂದರೆ, ನಾವು ಒಂದು ಕಾಂಪೊನೆಂಟ್ ಮಾಡಬೇಕು ಅಂದರೆ ಒಂದು ಬ್ಲೂ ಪ್ರಿಂಟ್ ಮಾಡ್ತೀವಿ. ಆ ಬ್ಲೂ ಪ್ರಿಂಟ್ ಮಾಡೋಕ್ಕಿಂತ ಮುಂಚೆ ನಾವು ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ಯಾಕಂದರೆ ಅದು ಹೋಗುತ್ತೆ. ಸೇಮ್ ವೇ ಒಂದು ಕಥೆಯನ್ನು ಕಂಪ್ಲೀಟಾಗಿ ಬರೆದ ಮೇಲೆ ಮಾತ್ರ ಆ ಕತೆ ಬರೆಯೋಕ್ಕೆ ಹೋಗೋದು. ಯೂಶ್ವಲಿ ಏನಾಗುತ್ತೆ, ಏನೋ ಹೊಳಿತು ಬರೆಯೋಕ್ಕೆ ಶುರು ಮಾಡಿದ್ರೆ ಏನು ಮಾಡ್ತೀವಿ, ಅರ್ಧದಲ್ಲಿ ನಿಂತು ಹೋಗ್ತೀವಿ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಫಸ್ಟ್ ಪ್ಲಾಟ್, ಆ ಕತೆ ಫುಲ್ ಕರೆಕ್ಟಾಗಿ ಒಂದು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕತೆ ಫುಲ್ ಆಗೋವಾಗ ನಾನು ಬರೆಯೋಕ್ಕೆ ಹೋಗಲ್ಲ. ಎರಡನೇದು ಬಂದು ಮಿಷಿನರೀಸಲ್ಲಿ ಕಾಂಪೊನೆಂಟ್ಸ್ ಇರುತ್ತೆ, ಗೇರ್ಸ್ ಇರ್ಬೋದು, ಲಿವರ್ಸ್ ಇರ್ಬೋದು, ಇವೆಲ್ಲ ಚಿಕ್ಕ ಚಿಕ್ಕ ಕಾಂಪೊನೆಂಟ್ಸು. ಅದೇ ಕಾದಂಬರಿನಲ್ಲಿ ಕಾಂಪೊನೆಂಟ್ಸ್ ಅವರು ಕ್ಯಾರೆಕ್ಟರ್ಸ್, ಅಥವಾ ಒಬ್ಬ ರಾಮಪ್ಪ ಇರ್ಬೋದು, ಮೈಥಿಲಿ ಇರ್ಬೋದು, ದಶಗ್ರೀವ ಇರ್ಬೋದು, ಪ್ರತಿಯೊಂದೂ ಒಂದು ಕ್ಯಾರೆಕ್ಟರ್ಸ್. ನಾವು ಇಂಜಿನಿಯರಿಂಗಲ್ಲಿ ಏನು ಮಾಡ್ತೀವಿ, ಪ್ರತಿಯೊಂದು ಕಾಂಪೊನೆಂಟ್ನ ಡಿಸೈನ್ ಮಾಡಬೇಕಾದ್ರೆ ಅದು ಇನ್ಡೆಪ್ತ್ ರಿಸರ್ಚ್ ಮಾಡ್ತೀವಿ. ಸೇಮ್ ವೇ ಒಂದು ಕ್ಯಾರೆಕ್ಟರ್ ಮಾಡಬೇಕಾದ್ರೆ ನಾನು ಅದ್ರ ಬಗ್ಗೆ ಇನ್ಡೆಪ್ತ್ ರಿಸರ್ಚ್ ಮಾಡ್ತೀನಿ. ಯಾವ ರೀತಿ, ರಾಮಪ್ಪ ಆತನಿಗೆ ಇರೋ ಕಾಯಿಲೆನು ಅಲ್ಝೈಮರ್ಸ್ ಕಾಯಿಲೆ ಯಾವ ರೀತಿ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಅದರದ್ದು ಇಂಟರ್ವ್ಯೂಸ್ ಇರ್ಬೋದು, ಆ ಕೇರ್ ಟೇಕರ್ಸ್ ಇರ್ತಾರಲ್ಲ, ಅವರು ಇಂಟರ್ವ್ಯೂಸ್ ನೋಡ್ತಿದ್ದೆ, ಅವ್ರು ಹೇಳೋರು ಇವ್ರು ಯಾವ ರೀತಿ ವರ್ತನೆ ಮಾಡ್ತಾರೆ ಅಂತ. ಅದನ್ನು ನೀಟಾಗಿ ಬರ್ಕೊಳ್ತಾ ಹೋದೆ. ಸ್ಟಾರ್ಟಿಂಗ್ ಸ್ಟೇಜ್ ಏನಿರುತ್ತೆ, ಅವರು ಕೀನ ಸಕ್ಕರೆ ಡಬ್ಬದಲ್ಲಿ ಹಾಕೋದು, ಅಥವಾ ಸಡನ್ನಾಗಿ ರೂಮಿಗೆ ಎಂಟ್ರಾದ್ರೆ ನಾನು ಎಲ್ಲಿ ಬಂದಿದ್ದೀನಿ ಅಂತಲೇ ಗೊತ್ತಾಗಿರೋದು. ಸೊ ಈ ರೀತಿಯಾಗಿ ಆಮೇಲೆ ನೆಕ್ಸ್ಟ್ ಸ್ಟೇಜ್ ಬಂದ ಟೈಮ್ ಡಿಸೋರಿಯೆಂಟೇಷನ್ ಅಂತ, ಅಂದರೆ ತಮ್ಮನ್ನು ತಾವೇ ಮರಿತಾ ಹೋಗ್ತಾರೆ. ಬಟ್ ಇದು ಕಾಯಿಲೆ ಇನ್ನೊಂದೇನು ವಿಚಿತ್ರ ಏನಂದರೆ, 10 ವರ್ಷ ಹಿಂದೆ ನಡೆದಿರೋದು ಕರೆಕ್ಟಾಗಿ ಜ್ಞಾಪಕ ಇರುತ್ತೆ, ಬಟ್ 10 ನಿಮಿಷ ಹಿಂದೆ ಇರೋದು ಜ್ಞಾಪಕ ಇರೋಲ್ಲ. ಸೊ ಅದರನ್ನೇ ನಾನು ಈ ಕೃತಿನಲ್ಲಿ ಬರಿತಾ ಹೋಗ್ತೀನಿ. ಮೆದುಳಿನಲ್ಲಿ ಇರುವ ಕಳ್ಳನಿಗೆ ಹೃದಯಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳಿಗೆ ಕದಿಯಲು ಸಾಧ್ಯವಿಲ್ಲ ಅಂತ, ಯಾಕಂದರೆ ಅಲ್ಝೈಮರ್ಸ್ ಕಾಯಿಲೆ ಆ ಥರ ವರ್ಕ್ ಆಗುತ್ತೆ. ಸೊ ಅದನ್ನು ನೆಕ್ಸ್ಟ್ ಬಂದು ಮೈಥಿಲಿ, ಆಕೆಗೆ ಬ್ಲಡ್ ಕ್ಯಾನ್ಸರ್ ಇರುತ್ತೆ. ಸೊ ಆ ಬ್ಲಡ್ ಕ್ಯಾನ್ಸರ್ ಏನೋ ಯಾವ ಸ್ಟೇಜಸ್ ಇರುತ್ತೆ ಆ ಥರ. ಒಬ್ಬ ದಶಗ್ರೀವ. ಆಮೇಲೆ ಈ ರಾಮಾಯಣ ಹೆಂಗೆ ಅಂದರೆ, ಆ ದಶಗ್ರೀವ ಏನಿದೆ, ಚಂದ್ರಶೇಖರ ತಿಜೋರಿ ಏನಿದೆ, ಅದು ಏನನ್ನು ಸಿಂಬಲೈಸ್ ಮಾಡುತ್ತೆ ಅಂದರೆ, ರಾವಣನಿಗೆ ವಕ್ಷಸ್ಥಳದಲ್ಲಿ ಒಂದು ಇದಿರುತ್ತೆ, ನೆಕ್ಟರ್ ಆಫ್ ಇಮೋರ್ಟಾಲಿಟಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಅಂದರೆ ಅಮೃತ ಕಳಶ ಇರುತ್ತೆ. ಆ ಅಮೃತ ಕಳಶನ ಈ ಚಂದ್ರಶೇಖರನ ಆ ಒಂದು ಕಂಪ್ಯಾರಿಸನಲ್ಲಿ ನಾನು ತಗೊಂಡೋಗಿರೋದು. ಸೊ ಪ್ರತಿಯೊಂದೂ ನೀಟಾಗಿ ಏನಂದರೆ, ರಾಮಪ್ಪ ಕ್ಯಾರೆಕ್ಟರ್, ಮೈಥಿಲಿ ಇರ್ಬೋದು, ಅಥವಾ ಕೋವಿಡ್ ಲಾಕ್ಡೌನ್ ಇರ್ಬೋದು. ಆಮೇಲೆ ನೆಕ್ಸ್ಟ್ ಬಂದು ಹಣ ಕಳ್ತನ ಮಾಡೋದು ಹೆಂಗೆ, ಕೆಲವು ಪೊಲೀಸ್ ರಿಪೋರ್ಟ್ಸ್ ಹೋಗ್ತಿದ್ದೆ, ಕಳ್ತನ ಹೆಂಗೆ ಮಾಡ್ತಾರೆ, ಯಾವ ರೀತಿ ಒಂದು ಮನಿ ಹೈಸ್ಟ್ ಅಂತ ಕಾನ್ಸೆಪ್ಟ್ ಇದೆ ಇಂಗ್ಲೀಷ್, ಆ ಥರ ವೆಬ್ ಸೀರೀಸ್ ಕೂಡ ಇದೆ. ಅಂದರೆ ಆ ಥರ ಒಂದು ಮನಿ ಹೈಸ್ಟ್ ಕಾನ್ಸೆಪ್ಟನ್ನ ಯಾವ
ಮಾಡ್ತಾರೆ ಅನ್ನೋದು. ಇದೇ ಥರ ನೆಕ್ಸ್ಟ್ ಬಂದು ಈ ಕತೆ ಸಿಂಪಲ್ ಆಗಿ ಹೋಗಬೇಕು ಅಂದಾಗ ಈ ಗೇರ್ಸ್ ಕರೆಕ್ಟಾಗಿ ವರ್ಕ್ ಮಾಡಬೇಕಾದ್ರೆ ಗ್ರೀಸು ಆಗಿಲ್ಲ. ಸೊ ಅದೇ ರೀತಿ ಒಂದು ಕತೆ ಕರೆಕ್ಟಾಗಿ ಹೋಗ್ಬೇಕು ಅಂದರೆ ಕ್ಯೂರಿಯಾಸಿಟಿಯನ್ನು ಗ್ರೀಸ್ ಹಾಕಬೇಕು. ಅವಾಗ ಏನಾಗುತ್ತೆ, ಆ ಸ್ಮೂತಾಗಿ ಕತೆ ಮುಂದುವರಿಯೋಕ್ಕೆ ಶುರುವಾಗುತ್ತೆ. ಸೇಮ್ ರೀತಿ ಒಂದು ಫ್ರಿಕ್ಷನ್ಸ್ ಇರುತ್ತೆ, ಬ್ಯಾಡ್ ಫ್ರಿಕ್ಷನ್ಸ್ ಆ್ಯಂಡ್ ಗುಡ್ ಫ್ರಿಕ್ಷನ್ಸ್ ಅಂತ. ಸೊ ಅದೇ ರೀತಿಯಲ್ಲಿ ಇದನ್ನು ಕೂಡ ನಾವು ಅಳವಡಿಸ್ತಾ ಹೋಗ್ತೀವಿ. ಇದು ಬರೆದಿದ್ದಂತೂ ಹೇಗೆ ಬರಿಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಅಂತ. ಬಟ್ ಆದರೆ ಯಾವ ರೀತಿ ಬರಿಬೇಕು ಅಂತ ಸೊ ಅದೇ ರೀತಿ ನನಗೆ ತುಂಬ ಇಷ್ಟ ಆಗಿದ್ದು ಪೂರ್ಣಚಂದ್ರ ತೇಜಸ್ವಿ ಅವರು. ಸೊ ಅವರು ಒಂದು ಕಡೆ ಹೇಳ್ತಾರೆ, ಸಾಹಿತ್ಯ ಅಂದರೆ ಸುಳ್ಳಿಗೆ ಸಕ್ಕರೆಯ ಲೇಪನೆ ಮಾಡೋದಲ್ಲ, ಜೀವನ ಹೇಗಿದೆ ಅದೇ ರೀತಿ ಬರೀಬೇಕು ಅಂತ ಹೇಳಿ. ನಾನು ಕೂಡ ಆದಷ್ಟು ಕೂಡ ರಿಯಾಲಿಟಿಗೆ ಹತ್ತಿರವಾಗಿ ಎಷ್ಟು ಆಗುತ್ತೋ ಅಷ್ಟು ರಿಯಾಲಿಟಿಗೆ ಹತ್ತಿರವಾಗಿ ಬರೆದಿದ್ದೀನಿ. ಈ ಎರಡು ಮಾತನ್ನ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಧನ್ಯವಾದಗಳನ್ನು ನುಡಿದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದೀಗ ಇಂದಿನ ಕಾರ್ಯಕ್ರಮ